ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಎರಡು ಟೈಪದ್ದು ಫಿಶ್ ಫ್ರೈ ಮಾಡುವ ರೆಸಿಪಿಯನ್ನು ಹಾಕಿದ್ದೇನೆ. ಅಂದರೆ ಸಿಂಪಲ್ ರೆಸಿಪಿ ಹಾಕಿರುವಂಥದ್ದು. ಅದು ಫಸ್ಟ್ ಟೈಮ್ ಮಾಡುವವರಿಗೆ ಯೂಸ್ಫುಲ್ ಆಗ್ಬೋದು. ಇದನ್ನು ಸೀಬಾಸ್ ಅಂತ ಹೇಳ್ತಾರೆ, ಕೊಡ್ಡೈ ಅಂತ ಸಹ ಹೇಳ್ತಾರೆ. ಇದರದ್ದು ಸ್ಕಿನ್ ಔಟ್ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಇದಕ್ಕೆ ನಾವು ನಾರ್ಮಲ್ ಮೆಣಸೆಲ್ಲ ಕಡಿತೇವಲ್ಲ, ಅದರ ಸ್ವಲ್ಪ 1 ಟೇಬಲ್ ಸ್ಪೂನ್ ಮತ್ತೊಂದು ಟೇಬಲ್ ಸ್ಪೂನ್ ಫಿಶ್ ಫ್ರೈ ಮಸಾಲ 2 ಟೈಪದ್ದು ಹಾಕಿದ್ದೇನೆ. ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತೆ ವಿನಿಗರ್ 1 ಟೇಬಲ್ ಸ್ಪೂನ್ ಹಾಕಿ ಎಲ್ಲ ಕೂಡ ಒಟ್ಟಿಗೆ ಮಿಕ್ಸ್ ಮಾಡ್ತೇನೆ. ಅಂದ್ರೆ ಇದಕ್ಕೆ ಸಾಲ್ಟ್ ಬೇಕು ಅಂತ ಹೇಳಿದ್ರೆ ಮಾತ್ರ ಹಾಕಿ. ಕೆಲವೊಂದು ಪೌಡರ್ಸ್ ಅಲ್ಲಿ ಹೆವಿ ಸಾಲ್ಟ್ ಇರ್ತದೆ, ಕೆಲವೊಂದು ಪೌಡರ್ಸ್ ಅಲ್ಲಿ ಇರುವುದಿಲ್ಲ. ಇದು ನಾನು ಸ್ವಲ್ಪ ಹಾಕಿ ನೋಡಿದ್ದೇನೆ. ಅಂದ್ರೆ ಇದಕ್ಕೆ ನಾನು ಸಾಲ್ಟ್ ಹಾಕ್ಲಿಲ್ಲ, ಇದು ಆಲ್ರೆಡಿ ಉಪ್ಪಿನ ಅಂಶ ಉಂಟು ಇದರಲ್ಲಿ. ಸೊ ನೋಡಿ, ಇದನ್ನು ನಾನು ಈ ರೀತಿ ಮಸಾಲೆಯಲ್ಲಿ ಫ್ರೈ ಮಾಡಿ, ನಾನು ಇದನ್ನ ಫ್ರಿಡ್ಜ್ ಅಲ್ಲಿ ಅಂತ ಇಡ್ಲಿಲ್ಲ, ಹಾಗೆ ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಆಯಿಲ್ ಹಾಕಿ ಹೀಗೆ ಫ್ರೈ ಮಾಡ್ತಾ ಇದ್ದೇನೆ ನೋಡಿ. ಅಂದ್ರೆ ಇದು ಸ್ಕಿನ್ ತೆಗಿಲಿಕ್ಕೆ ಆಗ್ತದೆ, ಬಟ್ ಅದು ತೆಗೆದ್ರೆ ತುಂಬಾ ಟೇಸ್ಟ್ ಆಗ್ತದೆ. ಅಂದ್ರೆ ಇದು ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಅಂದ್ರೆ ಫ್ರೈ ಮಾಡಿದ ನಂತರ ಅದು ಈಸಿಯಲ್ಲಿ ತೆಗಿಲಿಕ್ಕೆ ಆಗುವ ಹಾಗೆ ಕಾಣ್ತದೆ. ಹಾಗೆ ನಾನು ಇದನ್ನು ಸ್ಕಿನ್ ಔಟ್ ಮಾಡಬಹುದು ಅಂತ ನಾನು ಹೇಳಿರುವಂತದ್ದು. ಸೊ ನಾನು ಈ ರೀತಿ ಫ್ರೈ ಮಾಡ್ಬೇಕು, ತುಂಬಾ ಒಳ್ಳೇದಾಗ್ತದೆ ಇದು. ಮತ್ತೆ ಇದು ಸಾರೆಲ್ಲ ಮಾಡಿದ್ರೆ ಅಷ್ಟು ಒಳ್ಳೇದಾಗುದಿಲ್ಲ ಸಾರಲ್ಲಿ. ನಾನು ಇದಿಷ್ಟೇ ಹಾಕಿ ಮಾಡಿರುವಂತದ್ದು. ಇದು ಒಂದು ಟೈಪ್ ಅಲ್ಲಿ ಮಾಡುವಂತದ್ದು ಇವತ್ತು. ಅಂದ್ರೆ ಇದು 3 ಫಿಶ್ ಮಾತ್ರ ಮಾಡಿರುವಂತದ್ದು, ಅಂದ್ರೆ ನಾವು ಅಷ್ಟೇ ಇರುವಂತದ್ದು ಹಾಗೆ. ಮತ್ತೆ ಇನ್ನೊಂದು ಟೈಪ್ ಅಲ್ಲಿ ನಾನು ಕಿಂಗ್ ಫಿಶರ್ ಅಂಜಲ್ ಉಂಟಲ್ಲ, ಅದನ್ನು ಮಾಡ್ಲಿಕ್ಕೆ ನಾನು ಇದು 4-5 ಮೆಣಸನ್ನ ಈ ರೀತಿ ವಾಶ್ ಮಾಡಿ ತಗೊಂಡಿದ್ದೇನೆ. ಮತ್ತೆ ಇದನ್ನ ಸ್ವಲ್ಪ ಬೇಯಿಸೋದು, ಹೀಗೆ ಸ್ವಲ್ಪ ನೀರು ಹಾಕಿ ಬೇಯಿಸಿದ್ರೆ ಆಯ್ತು. ಇದು ಬೇಯುವಾಗ ಇದರ ನೀರೇ ಇರ್ತದಲ್ಲ, ಅದನ್ನೇ ನಾವು ಬ್ಲೆಂಡರ್ ಅಲ್ಲಿ ಹಾಕಿ ಸ್ವಲ್ಪ ಸಾಲ್ಟ್ ಮತ್ತೆ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಳಿಯನ್ನು ಸಹ ಸೇರಿಸ್ತೇನೆ ಇದಕ್ಕೆ. ಅಂದ್ರೆ ನಾನು ಇದು ಸಹ ಹಾಗೆ, ಇದು ಒಂದು ಸಣ್ಣ ಅಂಚಲ್ ಫಿಶ್ ಮಾಡುವಂತದ್ದು. ನೀವು ನಿಮ್ಮ ಫಿಶ್ ಅದ್ದು ಗಾತ್ರ ನೋಡಿ ಎಷ್ಟು ಮೆಣಸು ಬೇಕು ಅಷ್ಟನ್ನ ತಗೊಳ್ಬಹುದು. ಇದು ಕಟ್ ಮಾಡಿ ಸಹ ಸಿಗ್ತದೆ, ಇದು ನಾನೇ ಕಟ್ ಮಾಡಿರುವಂತದ್ದು. ಇದು ಈ ಶೇಪ್ ಅಲ್ಲಿ ಕಟ್ ಮಾಡಿದ್ರೆ ಮಾತ್ರ ಒಳ್ಳೆ ಟೇಸ್ಟ್ ಆಗುದು. ಇದಕ್ಕಿಂತ ಕೂಡ ತಿನ್ನಾಗಿ ಮಾಡ್ಬೇಕು. ಇದು ಸ್ವಲ್ಪ ಸಣ್ಣದು, ಅಂದ್ರೆ 1 kg 3 ಸಿಕ್ಕಿದೆ. 3 ಅಂತ ಹೇಳಿದ್ರೆ ಒಂದು ದೊಡ್ಡದುಂಟು, ಅದಕ್ಕೆ ಈಗ 300 ರೇಟ್. ಇಲ್ದಿದ್ರೆ 700 800 ಆ ರೀತಿಯಲ್ಲೇ ಇರ್ತಿತ್ತು ಕೆಜಿ ವೈಸ್. ಈಗ ನೋಡಿ, ನಾನು ಆಲ್ರೆಡಿ ಹೇಳಿದ್ದೇನಲ್ಲ, ಹಾಗೆ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು, ಮತ್ತೆ ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಹಸಿ ಹುಳಿ ಹಾಕಿ ಇದನ್ನ ಸ್ವಲ್ಪ ಗ್ರೈಂಡ್ ಮಾಡಿ. ಅಂದ್ರೆ ನೀವು ಬ್ಲೆಂಡರ್ ಸಣ್ಣ ತಗೊಳ್ಳಿ, ನಾನು ದೊಡ್ಡದ್ರಲ್ಲಿ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಅದು ನಾನೆಲ್ಲ ತೆಗ್ದಿಟ್ಟಿದ್ದೆ, ನಂಗೆ ಅಲ್ಲಿಂದ ವಾಪಸ್ ತೆಗಿಬೇಕಲ್ಲ, ಅದಕ್ಕೋಸ್ಕರ ನಾನು ಬ್ಲೆಂಡರ್ ಅಲ್ಲೇ ಮಾಡ್ತಾ ಇರೋದು. ಮಸಾಲೆ ರೆಡಿ ಆಗಿದೆ. ಅದಕ್ಕೆ ಖಾಲಿ ನಾನು ತೋರಿಸಿದಲ್ಲ ಮೆಣಸನ್ನ ಬಾಯ್ಲ್ ಮಾಡಿ, ಸ್ವಲ್ಪ ಬಾಯ್ಲ್ ಮಾಡಿದ್ರೆ ಆಯ್ತು. ಅದೇ ನೀರು ಮತ್ತೆ ಸ್ವಲ್ಪ ಸಾಲ್ಟ್ ಟರ್ಮರಿಕ್ ಪೌಡರ್ ಇಟ್ಟು ಮತ್ತೆ ಹುಣಸೆ ಹುಳಿ ಇಷ್ಟು ಹಾಕಿ ಇದನ್ನ ಬ್ಲೆಂಡ್ ಮಾಡಿ ಫಿಶ್ಗೆಲ್ಲ ಹಾಕಿದ ನಂತರ, ಇದು ತುಂಬಾ ಟೇಸ್ಟಿ ಈ ರೀತಿ ಮಾಡಿದ್ರೆ. ನಾವು ಪೌಡರ್ಸ್ ಯೂಸ್ ಮಾಡ್ತೇವಲ್ಲ, ಅದಕ್ಕಿಂತ ಕೂಡ ಇದು ನಾವು ಹೋಮ್ ಮೇಡ್ ನಾವೇ ಮಾಡುವಂತದ್ದೆಲ್ಲ ತುಂಬಾ ಟೇಸ್ಟಿಯಾಗಿರ್ತದೆ. ಫ್ರೈ ಮಾಡೋದು ಆಲ್ರೆಡಿ ಎಲ್ಲ ನಾರ್ಮಲ್ ಆಗಿ ಫ್ರೈ ಮಾಡುವಂತದ್ದು. ಆಯಿಲ್ ತಗೊಂಡು ಅದಕ್ಕೆ ಫಿಶ್ ಅನ್ನ ಹಾಕಿದ್ರೆ ಆಯ್ತು, ಅಷ್ಟೇ ಇರುವಂತದ್ದು. ನನ್ನ ಚಾನೆಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಮತ್ತೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ ಮತ್ತೆ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮತ್ತೆ ನೀವು ಸಬ್ಸ್ಕ್ರೈಬ್ ಮಾಡುವಾಗ ಅಲ್ಲಿ ಹತ್ರವೇ ಒಂದು ಬೆಲ್ ಐಕಾನ್ ಉಂಟು, ಅದನ್ನ ಆನ್ ಮಾಡಿ, ಅದರಲ್ಲಿ ಆಲ್ ಅಂತ ಕೊಡಿ. ಅದು ಕೊಟ್ರೆ ಮಾತ್ರ ನಾನು ಹಾಕಿರುವಂತ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರ್ತದೆ. ಸೊ ಈ ರೀತಿ ಫ್ರೈ ಮಾಡುವಂತ ಎಲ್ಲ ಕೂಡ ನಾನು ಒಟ್ಟಿಗೆ ಮಾಡ್ತಾ ಇದ್ದೇನೆ. ಅಂದ್ರೆ ಇದು ಸಹ ಹಾಗೆ ಅಂಚಲ್ ಫ್ರೈ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರ್ತದೆ. ಅಂದ್ರೆ ಸಾರಲ್ಲಿ ಸಹ ಇದು ಟೇಸ್ಟಿಯೇ, ಆದ್ರೂ ಫ್ರೈ ಅಲ್ಲಿ ಇನ್ನೂ ಕೂಡ ಹೆಚ್ಚು ಟೇಸ್ಟಿ. ನೋಡಿ, ನಿಮ್ಗೆ ಫುಲ್ ಡೀಪ್ ಫ್ರೈ ಕೂಡ ಮಾಡ್ಬೋದು. ನಾನು ಸ್ವಲ್ಪ ಶಾಲೋ ಫ್ರೈ ಮಾಡುವಂತದ್ದು, ಅಂದ್ರೆ ಇದು ಆಯಿಲ್ ವೇಸ್ಟ್ ಆಗ್ತದಲ್ಲ. ನಾವು ಮತ್ತೆ ಫಿಶ್ ಬೇರೆ ಎಲ್ಲ ಚಿಕನಿಗಿಂತಲ್ಲ ಫಿಶ್ ತುಂಬಾ ಹೆಲ್ತಿಗೆ ಕೂಡ ಒಳ್ಳೇದು. ಅಂದ್ರೆ ಅದರಲ್ಲಿ ಎಲ್ಲ ಅದು ನ್ಯೂಟ್ರಿಷಿಯಸ್ ಫುಡ್ ಕೂಡ ಹೌದು, ಮತ್ತೆ ಅದರಲ್ಲಿ ಒಮೆಗಾ 3 ಇರ್ತದಲ್ಲ, ಅದು ಹೇರಳವಾಗಿರ್ತದೆ. ಅಂದ್ರೆ ಇದರಲ್ಲಿ ಮತ್ತೆ ಸಹ ಬೂತಾಯಿ ಮತ್ತೆ ಬಂಗುಡೆ ಉಂಟಲ್ಲ, ಅದರಲ್ಲಿ ಹೆಚ್ಚಿರುವಂತದ್ದು. ಬಟ್ ಇವಾಗ ಅದು ತುಂಬಾ ಕಾಸ್ಟ್ಲಿ ಅಂತೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಈಗ ಬೋಟಲ್ ಎಲ್ಲ ಬರುದು ಇದು ಕಿಂಗ್ ಫಿಶರೇ ಹೆಚ್ಚು ಬರ್ತಾ ಉಂಟಂತೆ, ಮತ್ತೆ ಬೋಂಡಸ್ ಎಲ್ಲ. ಬೂತಾಯಿ ಬಂಗುಡೆ ಎಲ್ಲ ಕಡಿಮೆ ಅಂತೆ, ಹಾಗೆ ಅದಕ್ಕೆ ರೇಟ್ ಹೆಚ್ಚುಂಟು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನೊಂದು ಸ್ಪೆಷಲ್ ವಿಡಿಯೋದಲ್ಲಿ ಬರ್ತಾ ಇದ್ದೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್.